ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ದೇಶದಲ್ಲೀಗ ಎಲ್ಲೆಲ್ಲೂ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಆ ಆಚರಣೆಯಲ್ಲಿ, ಆ ಸಂಭ್ರಮದಲ್ಲಿ ನಾವು ಪಾಲ್ಗೊಳ್ಳೋಣ ಅಲ್ಲ. ಈಗ ಘರ್ ಘರ್ ತಿರಂಗ ಅಂತನೋ ಒಂದು ಅವಕಾಶ ಸಿಕ್ಕಿದೆ. ಅಂದರೆ ಪ್ರತಿ ಮನೆಯಲ್ಲೂ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸಬಹುದು. ಆ ಅವಕಾಶ ಸಿಕ್ಕಿದೆ. ಅಂದರೆ ಇಷ್ಟು ವರ್ಷ ನಮಗೆ ಆ ಅವಕಾಶ ಇರಲಿಲ್ಲ. ಈಗ ಕೆಲವು ವರ್ಷಗಳಿಂದ ನಮಗೆ ಮನೆ ಮನೆಯಲ್ಲೂ ನಾವು ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾವು ತ್ರಿವರ್ಣ ಧ್ವಜವನ್ನು ಮನೆ ಮೇಲೆ ಹಾರಿಸಬಹುದು. ಆ ಅವಕಾಶ ಸಿಕ್ಕಿದೆ. ಮೊದಲು ಇಷ್ಟೂ ವರ್ಷಗಳು ಇದನ್ನು ಬರೀ ಸ್ಕೂಲ್ಗಳಲ್ಲಿ ಮತ್ತು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮಾತ್ರ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಇದ್ದರು. ಈಗ ಹಾಗೇನೂ ಇಲ್ಲ. ಬರೀ ಗೌರ್ಮೆಂಟ್ ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಮಾತ್ರ ಧ್ವಜವನ್ನು ಹಾರಿಸಬೇಕು ಅಂತ ಅನ್ನೋದೇನಿಲ್ಲ. ಆದರೆ ಈಗ ಕೆಲವು ವರ್ಷಗಳಿಂದ ಈಚೆಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಾವು ಮನೆ ಮನೆಗಳಲ್ಲೂ ತ್ರಿವರ್ಣ ಧ್ವಜವನ್ನು ಹಾರಿಸಬಹುದು. ಹಾಗೆ ನಮಗೆ ಇವಾಗ ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ಅವಕಾಶವನ್ನು ನಾವುಗಳು ಕಳೆದುಕೊಳ್ಳೋದು ಬೇಡ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಆ ಸಂಭ್ರಮವನ್ನು ಪ್ರತಿ ಮನೆಯಲ್ಲೂ ನಮ್ಮ ದೇಶದ ಹೆಮ್ಮೆಯ ಸಂಕೇತವಾದ ತ್ರಿವರ್ಣ ಧ್ವಜವನ್ನು ನಾವು ಹಾರಿಸೋಣ. ನಾವು ಹೆಣ್ಣುಮಕ್ಕಳು ಯಾಕೆ ಹಿಂದೆ ಬೀಳಬೇಕು? ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಒಂದು ವೇಳೆ ಗಂಡಸರು ಕೆಲಸಕ್ಕೆ ಹೋಗೋರಾದರೆ ಅಥವಾ ಮನೆಯಲ್ಲಿ ಇಲ್ಲ ಅಂತನ್ನೋರಾದರೆ ಹೆಣ್ಣುಮಕ್ಕಳೇ ನೀವು ಮನೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸ್ಬೋದು. ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಹಾರಿಸೋದ್ರ ಮೂಲಕ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ, ಬಲಿದಾನ ಮಾಡಿದ ಎಲ್ಲರಿಗೂ ಹಾಗೂ ಆ ವೀರ ಯೋಧರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಈ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಾವು ಹಾರಿಸೋಕೆ ಯಾವುದೇ ಜಾತಿ, ಧರ್ಮ, ಕುಲ, ಪಂಗಡ, ಪಕ್ಷ ಏನೂ ನೋಡಬೇಕಾಗಿಲ್ಲ. ಯಾಕೆಂದರೆ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ. ಭಾರತದ ಅನ್ನ, ನೀರು, ಗಾಳಿ ಸೇವಿಸ್ತಾ ಇದ್ದೀವಿ. ಹಾಗಾಗಿ ಈ ಮೂಲಕವಾಗಿ ನಾವು ನಮ್ಮ ಭಾರತ ದೇಶಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಬೇಕಾ? ನಮ್ಮ ದೇಶದ ಗಡಿಯಲ್ಲಿ ನಿಂತು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರುವಂಥ ಆ ನಮ್ಮ ಸೈನಿಕರಿಗೆ ಕೃತಜ್ಞತೆ ಹೇಳೋಕೆ ಇದು ಒಂದು ಸುಸಂದರ್ಭ. ಭಾರತ ಧ್ವಜವನ್ನು ಹಾರಿಸೋದ್ರ ಮೂಲಕ ನಾವು ಅವರಿಗೆಲ್ಲ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ಏನಂತೀರಾ? ಈ ಧ್ವಜವನ್ನು ಹಾರಿಸೋದಕ್ಕೂ ಕೆಲವೊಂದು ನಿಬಂಧನೆಗಳಿದೆ, ಕೆಲವೊಂದು ರೀತಿ ನೀತಿಗಳಿದೆ. ಅದನ್ನು ನಾವು ಪಾಲಿಸೋಣ. ಇದನ್ನು ನಾವು ಈ ಮಕ್ಕಳ ಕೈಗೆ ಎಟಕದೇ ಇದ್ದ ಹಾಗೆ ಮತ್ತು ಓಡಾಡುವಾಗ ಜನರ ಕೈಗೆ ಎಟಕದೇ ಇದ್ದ ಹಾಗೆ ಒಂದು 12-15 ಅಡಿ ಎತ್ತರಕ್ಕೆ ನಾವು ಧ್ವಜವನ್ನು ಹಾರಿಸಬೇಕು. ಅಥವಾ ನಿಮ್ಮ ಮನೆಯ ಮೇಲ್ಗಡೆ ನಿಮಗೆ ಅವಕಾಶ ಇದ್ದರೆ ನೀವು ನಿಮ್ಮ ಮನೆಯ ಮೇಲ್ಗಡೆ ಇದನ್ನು ಧ್ವಜವನ್ನು ಹಾರಿಸ್ಬೋದು. ನೀವು ಬೆಳಗ್ಗೆ ಧ್ವಜವನ್ನು ಹಾರಿಸಿದರೆ ನೀವು ಸಂಜೆ ಸೂರ್ಯಾಸ್ತ ಆಗುವ ಒಳಗಡೆ, ಅಂದರೆ 5:30-6 ಗಂಟೆ ಒಳಗಡೆ ನೀವು ಧ್ವಜವನ್ನು ಇಳಿಸಿ ಅದನ್ನು ಕ್ಲೀನಾಗಿ ಮಡಿಸಿ ಎತ್ತಿಡಬೇಕು. ಹಾಗಾಗಿ ಈ ಒಂದು ನಿಬಂಧನೆಯನ್ನು ನೀವು ಎಲ್ಲರೂ ಪಾಲಿಸಬೇಕು. ಯಾಕೆಂದರೆ ನಮ್ಮ ದೇಶದ ರಾಷ್ಟ್ರಧ್ವಜಕ್ಕೆ ಅದರದ್ದೇ ಆದ ಗೌರವ ಇದೆ. ಹಾಗಾಗಿ ಆ ಗೌರವಕ್ಕೆ ನಾವು ಎಲ್ಲೂ ಚ್ಯುತಿ ಬರದೇ ಇರೋ ಹಾಗೆ ನಾವು ರಾಷ್ಟ್ರಧ್ವಜವನ್ನು ಹಾರಿಸೋಣ. ಪ್ರತಿ ಮನೆಯಲ್ಲೂ ರಾಷ್ಟ್ರಧ್ವಜವನ್ನು ಹಾರಿಸೋಣ. ಗಾಂಧೀಜಿಯವರು ದೇಶವನ್ನು ಒಗ್ಗೂಡಿಸಲಿಕ್ಕೋಸ್ಕರ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಗ್ಗೂಡಬೇಕು ಅನ್ನೋ ಒಂದು ನಮ್ಮಲ್ಲಿ ಮನದಟ್ಟು ಮಾಡೋದಕ್ಕೋಸ್ಕರ ಬ್ರಿಟಿಷರ ಕಾಲದಲ್ಲೇ ಅವರು ಗಣಪತಿ ಹಬ್ಬವನ್ನು ರಾಷ್ಟ್ರ ಹಬ್ಬ ಅಂತ ಮಾಡಿ ಅದನ್ನು ಪ್ರತಿಯೊಬ್ಬರೂ ಪ್ರತಿ ಮನೆಗಳಲ್ಲಿ, ಪ್ರತಿ ಏರಿಯಾದಲ್ಲಿ, ಪ್ರತಿ ಊರಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ನೀವು ಆಚರಣೆ ಮಾಡಿ ಅಂತ ಹೇಳಿದರು. ಹಾಗೆಯೇ ಇದು ಅಷ್ಟೇ. ರಾಷ್ಟ್ರಧ್ವಜವನ್ನು ಈಗ ನಾವು ಪ್ರತಿ ಮನೆಗಳಲ್ಲೂ ನಾವು ರಾಷ್ಟ್ರಧ್ವಜವನ್ನು ಹಾರಿಸಬಹುದಾದಂಥ ನಮಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲರೂ ಈ ಅವಕಾಶವನ್ನು ಬಳಸಿಕೊಳ್ಳಿ. ಎಲ್ಲರೂ ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಧ್ವಜಕ್ಕೆ ನಾವು ಗೌರವ ಸಲ್ಲಿಸೋಣ, ಅಭಿಮಾನ ಪಡೋಣ. ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ನಮಗೆ ಅಭಿಮಾನ ಇದೆ ಅಂತ ನಾವು ತೋರಿಸಿಕೊಳ್ಳೋಣ, ಅಭಿಮಾನವನ್ನು ವ್ಯಕ್ತಪಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.